ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಕೆಎಎಸ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಜ್ಞಾನ ಗಂಗೋತ್ರಿ ವತಿಯಿಂದ ಇಂಟೆನ್ಸಿವ್ ಲರ್ನಿಂಗ್ ಪ್ರೋಗ್ರಾಮ್ ನ ಲಾಂಚ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಮಿಷನ್ ಕೆಎಎಸ್ 360. ಈ ಕಾರ್ಯಕ್ರಮದಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಮೆಂಟರ್ಶಿಪ್ ಅನ್ನ ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಿಮ್ಮ ಒಂದು ತಯಾರಿಗೆ ವ್ಯಾಲ್ಯೂ ಎಡಿಷನ್ ಏನೇನಾಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ. ಸೊ ಇದರಲ್ಲಿ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗಿ ವಿನಂತಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಫಾರ್ ದ ಡೇಟ್ ಆಫ್ 1st April 2022. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೆಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಸರಿ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಟುಡೇಸ್ ಆರ್ಟಿಕಲ್ಸ್, these are the key answers of inquest challenge number 124. We appreciate Basamma, Bhagirathi, Veerashaiva, Shamishta, Brijesh, Lata, Tayamma, Viresh for giving correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ನಾವು ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಅಥವಾ ಭೂ ವೈಜ್ಞಾನಿಕ ಪರಂಪರೆ ತಾಣಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ವಾಟ್ ಈಸ್ ದಿಸ್ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಿಮ್ಗೆಲ್ಲ ಡೆಫಿನೆಟ್ಲಿ ಯುನೆಸ್ಕೋ ಬಗ್ಗೆ ಗೊತ್ತಿರುತ್ತೆ. ಸೊ ಯುನೆಸ್ಕೋ ಏನ್ ಮಾಡುತ್ತೆ ಅಂದ್ರೆ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಪಾರಂಪರಿಕ ತಾಣಗಳ ಬಗ್ಗೆ ಅದನ್ನ ಗುರುತಿಸಿ ಅದನ್ನ ಪ್ರಿಸರ್ವ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ಭಾರತ ದೇಶದ ಮಟ್ಟಿಗೆ ಲೋಕಲಿ ನಾವು ಇದೇ ಕೆಲಸವನ್ನ ಮಾಡ್ತೀವಿ. ಸೊ ಈ ಕಾನ್ಸೆಪ್ಟ್ ನ ನಾವು ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಯುನೆಸ್ಕೋಗೂ ಮತ್ತೆ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ, ಯುನೆಸ್ಕೋದಲ್ಲಿ ಬೋತ್ ಮ್ಯಾನ್ ಮೇಡ್ ಮತ್ತೆ ನ್ಯಾಚುರಲ್ ಸೈಟ್ಸ್ ಏನಿರುತ್ತೆ ಎರಡನ್ನು ಕೂಡ ಗುರುತಿಸಲಾಗುತ್ತೆ. ಬಟ್ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಅಲ್ಲಿ ಸ್ವಾಭಾವಿಕವಾಗಿ ರಚನೆಗೊಂಡಿರ್ತಕ್ಕಂಥ ತಾಣಗಳನ್ನ ಗುರುತಿಸಲಾಗುತ್ತೆ. ಸೊ ಮತ್ತೆ ಈ ಒಂದು ಕಾನ್ಸೆಪ್ಟ್ ಈಗ ಸುದ್ದಿಯಲ್ಲಿ ಯಾಕಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳೋದಾದ್ರೆ, ಸೊ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂದ್ರೆ ಹಿಮಾಲಯನ್ ರೀಜನ್ ಅಥವಾ ಹಿಮಾಲಯ ಪ್ರದೇಶದಲ್ಲಿರ್ತಕ್ಕಂಥ 2 ತಾಣಗಳನ್ನ ಭೂ ವೈಜ್ಞಾನಿಕ ಪರಂಪರೆ ತಾಣಗಳಾಗಿ ಗುರುತಿಸಿರ್ತಾರೆ. ಸೊ ಈ ಗುರುತಿಸುವ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಈ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಹಾಗಿದ್ರೆ ಹಿಮಾಲಯನ್ ರೀಜನ್ ಅಲ್ಲಿ ಇರ್ತಕ್ಕಂಥ ಆ 2 ಭೂ ವೈಜ್ಞಾನಿಕ ಪರಂಪರೆ ತಾಣಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಒಂದನ್ನ ನಾವು ಸಿವಾಲಿಕ್ ಫಾಸಿಲ್ ಪಾರ್ಕ್ ಅಂತ ಕರಿತೀವಿ, ಇನ್ನೊಂದನ್ನ ಸ್ಟ್ರೊಮ್ಯಾಟೋಲೈಟ್ ಅಂತ ಕರಿತೀವಿ. ಸೊ ಸ್ಟ್ರೊಮ್ಯಾಟೋಲೈಟ್ ಅಂದ್ರೆ ಏನು ಅನ್ನೋದನ್ನ ನಾನು ಫರ್ದರ್ ಸ್ಲೈಡ್ಸ್ ಅಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಟ್ರೊಮ್ಯಾಟೋಲೈಟ್ ಏನ್ರಿಂದ ಮಾಡಲ್ಪಟ್ಟಿರುತ್ತೆ ಅಂದ್ರೆ ಡೋಲಮೈಟ್ ಮತ್ತೆ ಲೈಮ್ ಸ್ಟೋನ್. ಸೊ ಲೈಮ್ ಸ್ಟೋನ್ ನ ನಾವು ಕನ್ನಡದಲ್ಲಿ ಸುಣ್ಣದ ಕಲ್ಲಿನಿಂದ ಮಾಡಲ್ಪಟ್ಟಿರ್ತಕ್ಕಂಥ ರಚನೆಗಳಾಗಿರುತ್ತೆ. ಸೊ ಇವೆರಡನ್ನ ಪ್ರಸ್ತುತವಾಗಿ ಭೂ ವೈಜ್ಞಾನಿಕ ಪರಂಪರೆ ತಾಣಗಳಾಗಿ ಗುರುತಿಸಲಾಗಿರುತ್ತೆ. ಸೊ ಯೂಶುವಲಿ ಈ ತರ ಟಿಪಿಕಲ್ ವರ್ಡ್ಸ್ ಏನಿರುತ್ತೆ, ಸ್ಟ್ರೊಮ್ಯಾಟೋಲೈಟ್ ಅಂತ ಇದೆ. ಸೊ ಈ ರೀತಿ ಟಿಪಿಕಲ್ ವರ್ಡ್ಸ್ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಸೊ ಈ ತರ ಸ್ವಲ್ಪ ಕ್ಲಿಷ್ಟಕರ ಪದಗಳು ಬಂದ್ರೆ ನಾವು ಯೂಶುವಲಿ ಇಗ್ನೋರ್ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿರ್ತೀವಿ. ಸೊ ನಾವ್ ಎಲ್ಲಿ ಇಗ್ನೋರ್ ಮಾಡ್ತೀವಿ ಅಲ್ಲೇ ಪ್ರಶ್ನೆಗಳನ್ನ ತೆಗಿತಾರೆ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ಈ ರೀತಿಯ ಕಾನ್ಸೆಪ್ಟ್ಸ್ ನ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಹಾಗಿದ್ರೆ ಸೊ ಇದ್ರಲ್ಲಿ ಬರ್ತಕ್ಕಂಥ ಮೊದಲನೇ ತಾಣ ಸಿವಾಲಿಕ್ ಫಾಸಿಲ್ ಪಾರ್ಕ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಇದು ಹಿಮಾಚಲ್ ಪ್ರದೇಶ್ ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಫಾಸಿಲ್ ಪಾರ್ಕ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ ಪ್ಲೇಸ್ ಹೇಳೋದಾದ್ರೆ ಸಾಕೇತಿ, ಸಿರ್ಮೂರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸಾಕೇತಿ ಅನ್ನೋ ಒಂದು ಪ್ರದೇಶದಲ್ಲಿ ಇದಿರುತ್ತೆ. ಸೊ ಹಾಗಿದ್ರೆ ಈ ಸಿವಾಲಿಕ್ ಫಾಸಿಲ್ ಪಾರ್ಕ್ ಅಲ್ಲಿ ಏನನ್ನ ಸ್ಟೋರ್ ಮಾಡಿದ್ದಾರೆ ಅಥವಾ ಏನನ್ನ ಪ್ರಿಸರ್ವ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, ಇಟ್ ಹ್ಯಾಸ್ ರಿಚ್ ಕಲೆಕ್ಷನ್ ಆಫ್ ವರ್ಟಿಬ್ರೇಟ್ ಫಾಸಿಲ್ಸ್ ರಿಕವರ್ಡ್ ಫ್ರಮ್ ದಿ ಸಿವಾಲಿಕ್ ರಾಕ್ಸ್ that belong to Pleistocene age. ಸೊ ಈ ಏಜ್ ಬಗ್ಗೆ ಕೂಡ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ಸೊ ಈ ಒಂದು ಪಾರ್ಕ್ ಅಲ್ಲಿ ಕೆಲವೊಂದು ಪಳೆಯುಳಿಕೆಗಳನ್ನ ಸ್ಟೋರ್ ಮಾಡಿರ್ತಾರೆ. ಸೊ ಆ ಪಳೆಯುಳಿಕೆಗಳನ್ನ ನಾವು ಕಶೇರುಕ ಪಳೆಯುಳಿಕೆಗಳು ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ವರ್ಟಿಬ್ರೇಟ್? ವರ್ಟಿಬ್ರೇಟ್ ಅಂದ್ರೆ ದಿ ಅನಿಮಲ್ ದಟ್ ಹ್ಯಾಸ್ ಬ್ಯಾಕ್ ಬೋನ್, ಬೆನ್ನು ಮೂಳೆ ಇರ್ತಕ್ಕಂಥ ಪ್ರಾಣಿಗಳನ್ನ ನಾವು ಕಶೇರುಕಗಳು ಅಂತ ಕರಿತೀವಿ. ಸೊ ಈ ಒಂದು ಕಶೇರುಕಗಳ ಪಳೆಯುಳಿಕೆ ಏನಿರುತ್ತೆ, ಸೊ ಅದನ್ನ ಇಲ್ಲಿ ಸ್ಟೋರ್ ಮಾಡಿರ್ತಾರೆ. ಸೊ ಇದನ್ನ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಶಿವಾಲಿಕ್ ರಾಕ್ಸ್ ಅಥವಾ ಬಂಡೆಗಳಿಂದ ಇದನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ಯಾವ ಒಂದು ಯುಗಕ್ಕೆ ಸೇರಿರುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಇದನ್ನ ನಾವು ಪ್ಲಿಯೋ ಮತ್ತೆ ಪ್ಲಿಸ್ಟೋಸಿನ್ ಯುಗ ಅಂತ ಕರಿತೀವಿ. ಸೊ ಈ ಒಂದು ಯುಗಕ್ಕೆ ಸೇರಿರ್ತಕ್ಕಂಥ ಪಳೆಯುಳಿಕೆಗಳನ್ನ
ಶಿವಾಲಿಕ್ ಫಾಸಿಲ್ ಪಾರ್ಕ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಸೊ ಹಾಗಿದ್ರೆ ಈ ಫಾಸಿಲ್ಸ್ ಹೇಗೆ ರಚನೆ ಆಯ್ತು ಅಂತ ತಿಳ್ಕೊಳ್ಳೋದಾದ್ರೆ, ಸೊ ಸ್ವಲ್ಪ ಜಿಯೋಗ್ರಫಿ ಕಾನ್ಸೆಪ್ಟ್ ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಆ ಕಾನ್ಸೆಪ್ಟ್ ನ ನಾವು ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕರಿತೀವಿ, ಅಥವಾ ಭೂ ಫಲಕಗಳ ಚಲನೆ ಅಂತ ಕರಿತೀವಿ. ನಮ್ಮ ಒಂದು ಭೂಮಿಯ ಹೊರಪದರ ಏನಿರುತ್ತೆ ಅದನ್ನ ನಾವು ಲಿಥೋಸ್ಪಿಯರ್ ಅಂತ ಏನ್ ಕರಿತೀವಿ. ಸೊ ಈ ಲಿಥೋಸ್ಪಿಯರ್ ಏನಾಗಿರುತ್ತೆ ಅಂದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ. ಸೊ ಇದನ್ನ ನಾವು ಕನ್ವರ್ಜೆಂಟ್ ಪ್ಲೇಟ್ಸ್ ಅಂತ ಕರಿತೀವಿ. ಸೊ ಯಾವಾಗ ಈ ರೀತಿಯ ಕನ್ವರ್ಜೆಂಟ್ ಪ್ಲೇಟ್ಸ್ ಆಗುತ್ತೆ, ಸೊ ದಿಸ್ ಇಸ್ ಒನ್ ಆಫ್ ದಿ ರೀಸನ್ಸ್ ವೈ ಹಿಮಾಲಯನ್ ಪರ್ವತಗಳು ರಚನೆ ಆಗ್ಲಿಕ್ಕೆ ಇದು ಒಂದು ಕಾರಣ ಆಗಿರುತ್ತೆ. ಸೊ ಈ ಒಂದು ಹಿಮಾಲಯನ್ ಹಿಲ್ಸ್ ರಚನೆ ಆದಾಗ ಹಿಮಾಲಯನ್ ಸುತ್ತ ಒಂದು ಕಂದಕ ಇರುತ್ತೆ. ಸೊ ಅದನ್ನ ನಾವು 4 ಡೀಪ್ ಅಂತ ಕರಿತೀವಿ. ಸೊ ಈ ಒಂದು 4 ಡೀಪ್ ಅಥವಾ ಕಂದಕದಲ್ಲಿ ಸಿಕ್ಕಿರ್ತಕ್ಕಂಥ ಪಳವಳಿಕೆಗಳನ್ನ ನಾವು ಕಶೇರುಕ ಪಳವಳಿಕೆಗಳು ಅಂತ ಕರಿತೀವಿ. ಸೊ ಈ ಪಳವಳಿಕೆಗಳನ್ನ ಇವಾಗ ಶಿವಾಲಿಕ್ ಫಾಸಿಲ್ ಪಾರ್ಕ್ ಅಲ್ಲಿ ಸ್ಟೋರ್ ಮಾಡಲಾಗಿರುತ್ತೆ. ಸೊ ಇದು ಇವಾಗ ನಮ್ಮ ಒಂದು ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಏನಿದಾವೆ, ಸೊ ಅದಕ್ಕೆ ಈ ಒಂದು ತಾಣವನ್ನ ಆಡ್ ಮಾಡಲಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದು ಆ ಫಾಸಿಲ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ನೋಡ್ಬೋದಾಗಿರುತ್ತೆ. ಸೊ ಇವು ತುಂಬಾ ಪುರಾತನ ಕಾಲಕ್ಕೆ ಸೇರಿರ್ತಕ್ಕಂಥ ಪ್ರಾಣಿಗಳಾಗಿರುತ್ತೆ. ಸೊ ಈ ಪ್ರಾಣಿಗಳೀಗ ಎಕ್ಸಿಸ್ಟೆನ್ಸ್ ಕೂಡ ಇರೋದಿಲ್ಲ. ಹಾಗಿದ್ರೆ ಈ ಒಂದು ಟೈಮ್ ಸ್ಕೇಲ್, ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನ ನಾವು 4 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ. ಒಂದನ್ನ ಇಯಾನ್, ಇನ್ನೊಂದನ್ನ ಇರಾ, ಇನ್ನೊಂದು ಪೀರಿಯಡ್ ಮತ್ತೆ ಎಪೋಕ್ ಅಂತ ಕರಿತೀವಿ. ಸೊ ಇಯಾನ್ ಬಂದು ಇದನ್ನ ನಾವು ಫೆನೋರೋಜಾಯಿಕ್ ಅಂತ ಕರಿತೀವಿ. ಈ ಫೆನೋರೋಜಾಯಿಕ್ ಅನ್ನೋದು ಮತ್ತೆ 3 ಎರಾಸ್ ಆಗಿ ಡಿವೈಡ್ ಆಗಿರುತ್ತೆ. ಒಂದನ್ನ ಸೆನ್ಜೋಯಿಕ್, ಇನ್ನೊಂದನ್ನ ಮೀಸೋಜೋಯಿಕ್, ಇನ್ನೊಂದನ್ನ ಪೇಲಿಯೋಜೋಯಿಕ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾವು ಸೆನೋಜೋಯಿಕ್ ಬಗ್ಗೆ ನೋಡೋದಾದ್ರೆ ಇದು ಕೂಡ ಮತ್ತೆ 3 ಪೀರಿಯಡ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಒಂದನ್ನ ಕ್ವಾಟರ್ನರಿ, ಇನ್ನೊಂದನ್ನ ನಿಯೋಜೀನ್, ಇನ್ನೊಂದನ್ನ ಪೆಲಿಯೋಜೀನ್ ಅಂತ ಕರಿತೀವಿ. ಸೊ ಇವಾಗ ಈ ಶಿವಾಲಿಕ್ ಫಾಸಿಲ್ ಪಾರ್ಕ್ ಏನಿದೆ, ಸೊ ಇದು ಈ ಒಂದು ಕ್ವಾಟರ್ನರಿ ಮತ್ತು ನಿಯೋಜನ್ಗೆ ಈ ಪೀರಿಯಡ್ ಗೆ ಸೇರಿರ್ತಕ್ಕಂತ ಒಂದು ಎಪಾಕ್ ಆಗಿರುತ್ತೆ. ಸೊ ಇದನ್ನ ನಾವು ಪ್ಲಿಯೋಸಿನ್ ಮತ್ತೆ ಪ್ಲಿಯೋಸ್ಟೀನ್ ಏಜ್ ಅಂತ ಕರೆದಿದ್ವಿ. ಸೊ ದಟ್ ಈಸ್ ವಾಟ್ ಐ ಡಿಸ್ಕ್ರೈಬ್ಡ್ ಇನ್ ದಿ ಸ್ಲೈಡ್. ಸೊ ಈ ಪ್ಲಿಯೋಸಿನ್ ಮತ್ತೆ ಪ್ಲಿಯೋಸ್ಟೀನ್ ಪ್ಲಿಸ್ಟೋಸಿನ್ ಏಜ್ ಏನಿರುತ್ತೆ, ಸೊ ಇದರ ಟ್ರಾನ್ಸಿಷನ್ ಪೀರಿಯಡ್ ಏನಿರುತ್ತೆ ಅಂದ್ರೆ ಇದರ ಮಧ್ಯಭಾಗ ಏನಿರುತ್ತೆ, ಸೊ ಈ ಒಂದು ಯುಗಕ್ಕೆ ಸೇರಿರ್ತಕ್ಕಂತ ಪ್ರಾಣಿಗಳ ಫಾಸಿಲ್ಸ್ ಏನಿರುತ್ತೆ, ಸೊ ಅದನ್ನ ಈ ಒಂದು ಮ್ಯೂಸಿಯಂ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಸೊ ಈ ಒಂದು ಫಾಸಿಲ್ಸ್ ಏನಿರುತ್ತೆ ಇದು ಕ್ವಾಟರ್ನರಿ ಮತ್ತೆ ನಿಯೋಜನ್ ಈ ಎರಡೂ ಪೀರಿಯಡ್ ಗೆ ಸೇರಿರ್ತಕ್ಕಂತ ಒಂದು ಫಾಸಿಲ್ ಇದಾಗಿರುತ್ತೆ. ಸೊ ಪ್ರಸ್ತುತವಾಗಿ ನಾವು ಹ್ಯಾಲೋಸಿನ್ ಎಪೋಕ್ ಅಲ್ಲಿ ಇದೀವಿ, ಬಟ್ ಇದನ್ನ ಇವಾಗ ಅಡ್ವಾನ್ಸ್ಡ್ ಆಗಿ ನಾವು ಆಂಥ್ರೋಪೋಸಿನ್ ಅಂತ ಕೂಡ ಕರಿತೀವಿ. ಸೊ ಈ ಎರಾ ಕೂಡ ನಾವು ಕಂಪ್ಲೀಟ್ ಮಾಡಿ ಆಂಥ್ರೋಪೋಸಿನ್ ಅಲ್ಲಿ ಇರ್ತೀವಿ. ಸೊ ಈ ಒಂದು ಎಪೋಕ್ ಗಿಂತ ಮುಂಚೆ ಬಂದಿರ್ತಕ್ಕಂತ ಪ್ಲಿಯೋಸ್ಟೀಸಿನ್ ಏನಿದೆ ಮತ್ತೆ ಪ್ಲಿಯೋಸಿನ್ ಏನಿದೆ, ಸೊ ಇದ್ರ ಮಧ್ಯೆ ಟ್ರಾನ್ಸಿಷನ್ ಪೀರಿಯಡ್ ಏನಿರುತ್ತೆ, ಈ ಟ್ರಾನ್ಸಿಷನ್ ಪೀರಿಯಡ್ ಗೆ ಸೇರಿರ್ತಕ್ಕಂಥ ಫಾಸಿಲ್ಸ್ ನ ಇವಾಗ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಗೆ ಆಡ್ ಮಾಡಿರ್ತಾರೆ. ಸೊ ಈ ಒಂದು ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ ನಾನು ಮುಂಚೆನೆ ಹೇಳಿದಾಗೆ ಹಿಮಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಹೆರಿಟೇಜ್ ಸೈಟ್ಸ್ ಆಗಿರುತ್ತೆ. ಸೊ ಇದು ಸಿರ್ಮುರ್ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ದೆ, ಇಲ್ಲಿ ನೋಡ್ಬೋದು ಸಿರ್ಮುರ್ ಡಿಸ್ಟ್ರಿಕ್ಟ್. ಸೊ ಈ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಮ್ಯೂಸಿಯಂ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಎರಡನೇ ಒಂದು ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ನ ನಾವು ಸ್ಟ್ರೊಮ್ಯಾಟೋಲೈಟ್ ಅಂತ ಹೇಳಿದ್ವಿ. ಈ ಒಂದು ಸ್ಟ್ರೊಮ್ಯಾಟೋಲೈಟ್ ಅನ್ನೋದು ಎಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಇದು ಸಿಕ್ಕಿಂ ನಲ್ಲಿ ಕಂಡು ಬರ್ತಕ್ಕಂತ ಒಂದು ಪ್ರದೇಶವಾಗಿರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದ್ರೆ, ಸೊ ಇದು ಮ್ಯಾಮ್ಲಿ ಅನ್ನೋ ಒಂದು ಪ್ರದೇಶ, ಇದು ನಾಮ್ಚಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇದು ಸಿಕ್ಕಿಂನ ದಕ್ಷಿಣ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಸಿಕ್ಕಿಂನ ನಾವು ವಿವಿಧ ಜಿಲ್ಲೆಗಳಿಗೆ ಹೆಸರು ಕೊಟ್ಟಿರೋದಿಲ್ಲ, ಇದನ್ನ ನಾರ್ತ್ ಡಿಸ್ಟ್ರಿಕ್ಟ್ ಅಥವಾ ಸೌತ್ ಡಿಸ್ಟ್ರಿಕ್ಟ್ ಅಂತ 4 ಡಿಸ್ಟ್ರಿಕ್ಟ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ. ಸೊ ಅದರಲ್ಲಿ ಬರ್ತಕ್ಕಂಥ ಸೌತ್ ಡಿಸ್ಟ್ರಿಕ್ಟ್ ನಲ್ಲಿ ಮ್ಯಾಮ್ಲಿ ಅನ್ನೋ ಒಂದು ಪ್ರದೇಶದಲ್ಲಿ ಇದೆ. ಸೊ ಆ ಒಂದು ಮ್ಯಾಮ್ಲಿ ಅನ್ನೋ ಪ್ರದೇಶದಲ್ಲಿ ಬರ್ತಕ್ಕಂಥ ಸ್ಟ್ರೊಮ್ಯಾಟೋಲೈಟ್ ಏನಿದೆ, ಸೊ ಇದು ಇವಾಗ ಹೆರಿಟೇಜ್ ಸೈಟ್ಸ್ ಗೆ ಆಡ್ ಮಾಡಲಾಗಿರುತ್ತೆ. ಸೊ ಈ ಒಂದು ಸ್ಟ್ರೊಮ್ಯಾಟೋಲೈಟ್ ಅನ್ನೋದು ಯಾವ ಯುಗಕ್ಕೆ ಸೇರಿರುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಇದು ಪ್ರೊಟೆರೋಜೋಯಿಕ್ ಯುಗಕ್ಕೆ ಸೇರಿರ್ತಕ್ಕಂತ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಅದನ್ನ ನಾನು ಟೈಮ್ ಸ್ಕೇಲ್ ಅಲ್ಲಿ ತೋರಿಸ್ತೀನಿ, ಎಲ್ಲಿದೆ ಪ್ರೊಟೆರೋಜೋಯಿಕ್ ಯುಗ ಅನ್ನೋದನ್ನ ತೋರಿಸ್ತೀನಿ. ಸೊ ಈ ಪ್ರೊಟೆರೋಜೋಯಿಕ್ ಯುಗವನ್ನ ನಾವು ಪ್ರೀ ಕ್ಯಾಂಬ್ರಿಯನ್ ಏಜ್ ಅಂತ ಕೂಡ ಕರಿತೀವಿ. ಈ ಪ್ರೀ ಕ್ಯಾಂಬ್ರಿಯನ್ ಏಜ್ ಅಲ್ಲಿ ಬರ್ತಕ್ಕಂತ ಒಂದು ಆಲ್ಗೆ ಸ್ಟ್ರಕ್ಚರ್ ಅಥವಾ ಶಿಲೀಂಧ್ರ ರಚನೆಗಳನ್ನ ನಾವು ಸ್ಟ್ರೊಮ್ಯಾಟೋಲೈಟ್ ಅಂತ ಕರಿತೀವಿ. ಸೊ ಏನಿದು ಶಿಲೀಂಧ್ರ ರಚನೆಗಳು ಅನ್ನೋದನ್ನ ಹೇಳೋದಕ್ಕಿಂತ ಮುಂಚೆ ಆ ಒಂದು ಎರಾ ಬಗ್ಗೆ ನೋಡೋದಾದ್ರೆ ಇದನ್ನ ನಾವು ಪ್ರೊಟೆರೋಜೋಯಿಕ್ ಏಜ್ ಅಂತ ಕರಿತೀವಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದನ್ನ ನಾವು ಪ್ರೊಟೆರೋಜೋಯಿಕ್ ಏಜ್ ಅಂತ ಕರಿತೀವಿ. ಸೊ ಈ ಒಂದು ಏಜ್ ಇಲ್ಲಿ ಕ್ಯಾಂಬ್ರಿಯಾನ್ ಪೀರಿಯಡ್ ಅಂತ ಬರುತ್ತೆ. ಸೊ ಕ್ಯಾಂಬ್ರಿಯಾನ್
ಪೀರಿಯಡ್ ಗಿಂತ ಮುಂಚೆ ಬರ್ತಕ್ಕಂಥ ಏಜ್ ನ ನಾವು ಪ್ರೀ ಕ್ಯಾಂಬ್ರಿಯನ್ ಅಂತ ಕರಿತೀವಿ. ಸೊ ಪ್ರೀ ಕ್ಯಾಂಬ್ರಿಯನ್ ನಲ್ಲಿ ಕೊನೆಯದಾಗಿರ್ತಕ್ಕಂಥ ಒಂದು ಸೆಗ್ಮೆಂಟ್ ಏನಿರುತ್ತೆ ಅದನ್ನ ನಾವು ಪ್ರೊಟಿರೋಜೋಯಿಕ್ ಅಂತ ಕರಿತೀವಿ. ಸೊ ಈ ಕಾಲಕ್ಕೆ ಸೇರಿರ್ತಕ್ಕಂಥ ಒಂದು ರಚನೆಗಳೇನಿರುತ್ತೆ ಸೊ ಅದನ್ನ ಇವಾಗ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಗೆ ಆಡ್ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಸ್ಟ್ರೊಮ್ಯಾಟೋಲೈಟ್ ಅಂದ್ರೆ ಏನು? ಸೊ ಇದು ಸ್ವಲ್ಪ ಕೆಮಿಸ್ಟ್ರಿಗೆ ಅಥವಾ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ವಿಷಯವಾಗಿರುತ್ತೆ, ಅಂದ್ರೆ ಬಯಾಲಜಿಗೆ ಸಂಬಂಧಪಟ್ಟಂತೆ ಒಂದು ವಿಷಯವಾಗಿರುತ್ತೆ. ಸೊ ಈ ಸ್ಟ್ರೊಮ್ಯಾಟೋಲೈಟ್ ನ ನಾವು ಬಯೋಫಿಲ್ಮ್ಸ್ ಅಂತ ಕರಿತೀವಿ. ಸೊ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಇದನ್ನ ನಾವು ಜೈವಿಕ ಪದರಗಳು ಅಂತ ಕರಿತೀವಿ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದು ಸ್ಟ್ರೊಮ್ಯಾಟೋಲೈಟ್ಸ್ ಹೇಗಿರುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ನೋಡ್ಬೋದು. ಸೊ ಇದೊಂದು ಬಯೋಫಿಲ್ಮ್ಸ್. ಸೊ ಈ ತರ ಪದರಗಳಲ್ಲಿ ಇರತಕ್ಕಂತ ಒಂದು ರಚನೆ ಆಗಿರುತ್ತೆ. ಸೊ ಇದರಲ್ಲಿ ಬಯೋ ಅಂತ ಇದೆ. ಬಯೋ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಜೈವಿಕವಾದ ಪದರಗಳು. ಜೈವಿಕವಾದ ಪದರಗಳು ಅಂದ್ರೆ ಸೊ ಇದು ಒಂದು ಜೀವಂತ ಇರ್ತಕ್ಕಂಥ ವಸ್ತುವಿನಿಂದ ರಚನೆ ಆಗಿರುತ್ತೆ. ಆ ಜೀವಂತ ಇರ್ತಕ್ಕಂಥ ವಸ್ತು ಯಾವುದು ಅಂದ್ರೆ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಆ ಬ್ಯಾಕ್ಟೀರಿಯಾನ ನಾವು ಸೈನೋಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಸೊ ಈ ಒಂದು ಸೈನೋಬ್ಯಾಕ್ಟೀರಿಯಾದಿಂದ ರಚನೆಗೊಂಡಿರ್ತಕ್ಕಂಥ ಆ ಸ್ಟ್ರಕ್ಚರ್ಸ್ ಏನಿರುತ್ತೆ ಸೊ ಅದನ್ನ ನಾವು ಸ್ಟ್ರೊಮ್ಯಾಟೋಲೈಟ್ಸ್ ಅಂತ ಕರಿತೀವಿ. ಅಂದ್ರೆ ಶಾಲೋ ವಾಟರ್ ಎಲ್ಲಿರುತ್ತೆ ಅಂದ್ರೆ ಕಡಿಮೆ ನೀರಿರ್ತಕ್ಕಂಥ ಪ್ರದೇಶ, ಆಳವಿಲ್ಲದ ನೀರೇನಿರುತ್ತೆ ಸೊ ಅಲ್ಲಿ ರಚನೆ ಆಗ್ತಕ್ಕಂಥ ಒಂದು ಸಂರಚನೆಗಳನ್ನ ನಾವು ಸ್ಟ್ರೊಮ್ಯಾಟೋಲೈಟ್ಸ್ ಅಂತ ಕರಿತೀವಿ. ಸೊ ಈ ಚಿತ್ರ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈ ರೀತಿಯ ರಚನೆಗಳು ಇವಾಗ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಗೆ ಆಡ್ ಆಗಿರ್ತಕ್ಕಂಥ ಎರಡನೇ ಒಂದು ಪ್ಲೇಸ್ ಆಗಿರುತ್ತೆ. ಇದು ಸಿಕ್ಕಿಂ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಮ್ಯಾಪ್ ಆಫ್ ಸಿಕ್ಕಿಂ. ಸೊ ಈ ಒಂದು ಓಕೆ ಸೌತ್ ಡಿಸ್ಟ್ರಿಕ್ಟ್ ಇಲ್ಲಿ ಬರುತ್ತೆ ನೋಡಿ. ಸೊ ದಿಸ್ ಇಸ್ ದಿ ಸೌತ್ ಡಿಸ್ಟ್ರಿಕ್ಟ್ ಆಫ್ ಸಿಕ್ಕಿಂ. ಸಿಕ್ಕಿಂ ನಲ್ಲಿ ಸೌತ್ ಡಿಸ್ಟ್ರಿಕ್ಟ್ ನಲ್ಲಿ ನ್ಯಾಮ್ಚಿ ಅನ್ನೋ ಒಂದು ಜಿಲ್ಲೆ ಬರುತ್ತೆ. ಸೊ ಈ ಒಂದು ಜಿಲ್ಲೆಗೆ ಸೇರಿರ್ತಕ್ಕಂತ ಒಂದು ಸ್ಟ್ರಕ್ಚರ್ಸ್ ಏನಿರುತ್ತೆ ಅದನ್ನ ನಾವು ಸ್ಟ್ರೊಮ್ಯಾಟೋಲೈಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಈ ಎರಡು ತಾಣಗಳ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ನೌ ವಿ ಹ್ಯಾವ್ ಕಮ್ ಟು ದಿ ಕ್ವೆಶ್ಚನ್ ಆಫ್ ದ ಡೇ. ಸೊ ಇವತ್ತಿನ ಕ್ವೆಶನ್ ಏನಂದ್ರೆ ಭಾರತದಲ್ಲಿರ್ತಕ್ಕಂಥ ಟೋಟಲ್ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಎಷ್ಟು? ಭಾರತದಲ್ಲಿರ್ತಕ್ಕಂಥ ಒಟ್ಟು ಭೂ ವೈಜ್ಞಾನಿಕ ಪರಂಪರೆ ತಾಣಗಳ ಸಂಖ್ಯೆ ಎಷ್ಟು ಅಂತ ನೀವು ಬರಿಬೇಕಾಗಿರುತ್ತೆ. ಸೊ ಎರಡನೇ ಕ್ವೆಶನ್ ಏನಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭೂ ವೈಜ್ಞಾನಿಕ ಪರಂಪರೆ ತಾಣಗಳು ಎಷ್ಟು, ಅವು ಯಾವುವು ಅನ್ನೋದ್ರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಇದು ನಮ್ಮ ಒಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಪಟ್ಟಿದ್ದು. ಇದನ್ನ ಎಕ್ಸರ್ಸೈಸ್ ವರುಣ 2022 ಅಂತ ಕರಿತೀವಿ. ಅಂದ್ರೆ ವರುಣ ಅನ್ನೋ ಒಂದು ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಈ ಒಂದು ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ಯಾವ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಇದು ಇಂಡಿಯಾ ಮತ್ತೆ ಫ್ರೆಂಚ್ ನೇವೀಸ್, ಇಂಡಿಯಾ ಮತ್ತು ಫ್ರೆಂಚ್ ನ ನೌಕಾಪಡೆಗಳ ನಡುವೆ ನಡೀತಕ್ಕಂಥ ಒಂದು ದ್ವಿಪಕ್ಷೀಯ ನೌಕಾ ಅಭ್ಯಾಸ ಆಗಿರುತ್ತೆ. ಸೊ ಈ ವರ್ಷ ನಡೀತಾ ಇರ್ತಕ್ಕಂಥದ್ದು 20ನೇ ಆವೃತ್ತಿ ಆಗಿರುತ್ತೆ, 20th ಎಡಿಷನ್ ಆಗಿರುತ್ತೆ. ಸೊ ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ 1993ರಲ್ಲಿ ಇದು ಸ್ಟಾರ್ಟ್ ಆಗಿರುತ್ತೆ. ಬಟ್ ಅದಕ್ಕೆ ಯಾವುದೇ ರೀತಿಯ ಹೆಸರನ್ನ ಕೊಟ್ಟಿರೋದಿಲ್ಲ. ಸೊ ಇದಕ್ಕೆ ವರುಣ ಅನ್ನೋ ಹೆಸರನ್ನ 2001ರಲ್ಲಿ ವರುಣ ಅಂತ ಇದಕ್ಕೆ ಮರುನಾಮಕರಣ ಮಾಡಿ ಅದರಿಂದ ಕಂಟಿನ್ಯೂಸ್ ಆಗಿ ಇದನ್ನ ಅಭ್ಯಾಸ ಮಾಡ್ತಾ ಇದೀವಿ. ಸೊ ಈ ಒಂದು ಅಭ್ಯಾಸದಲ್ಲಿ ಅನೇಕ ಶಿಪ್ಸ್ ಇರ್ಬೋದು, ಸಬ್ಮೆರೈನ್ಸ್ ಇರ್ಬೋದು, ಫೈಟರ್ ಏರ್ ಕ್ರಾಫ್ಟ್ಸ್ ಇರ್ಬೋದು, ಎರಡೂ ದೇಶಗಳಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಈ ಒಂದು ಅಭ್ಯಾಸಗಳ ಒಂದು ಆಬ್ಜೆಕ್ಟಿವ್ ಏನಂದ್ರೆ ಎನ್ಹಾನ್ಸ್ ಅಂಡ್ ಹೋನ್ ದೇರ್ ಆಪರೇಷನ್ ಸ್ಕಿಲ್ಸ್. ಈ ಒಂದು ಕಾರ್ಯಾಚರಣೆಯ ಕೌಶಲ್ಯಗಳೇನಿರುತ್ತೆ ಸೊ ಎರಡೂ ದೇಶಗಳ ಒಂದು ವಿನಿಮಯದಿಂದ ಮಾಹಿತಿಯ ವಿನಿಮಯದಿಂದ ಆ ಕೌಶಲ್ಯಗಳನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ಇದು ಕರ್ನಾಟಕ ರಿನ್ಯೂವಬಲ್ ಎನರ್ಜಿ ಪಾಲಿಸಿ. ಸೊ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ನೀತಿಯನ್ನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಲಾಗಿರುತ್ತೆ. ಸೊ ಅದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಸೊ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಡೆಫಿನೆಟ್ಲಿ ಈ ಆರ್ಟಿಕಲ್ ನ ನೀವು ಎಸ್ಸೆ ರೈಟಿಂಗ್ ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಕಂಪಲ್ಸರಿ ಯೂಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಕರ್ನಾಟಕ ಸ್ಟೇಟ್ ಕ್ಯಾಬಿನೆಟ್ ಏನಿರುತ್ತೆ ಸೊ ನಮ್ಮ ಒಂದು ರಿನ್ಯೂವಬಲ್ ಎನರ್ಜಿ ಪಾಲಿಸಿ 22-27 ಸೊ ಇದನ್ನ ಕ್ಲಿಯರ್ ಮಾಡಿರುತ್ತೆ. ಸೊ ಈ ಒಂದು ನವೀಕರಿಸಬಹುದಾದ ಇಂಧನ ನೀತಿ 2022 ಮತ್ತು 27 ಏನು ಅನುಮೋದನೆ ಆಗಿರುತ್ತೆ ಸೊ ಇದರ ಒಂದು ಮೇನ್ ಪರ್ಪಸ್ ಏನು ಅಂದ್ರೆ to provide ಅಥವಾ it provides for developing state as a hub of renewable energy generation as well as manufacturing of equipments related to renewable energy. ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಏನಿರುತ್ತೆ ಈ ಒಂದು ಕರ್ನಾಟಕ ರಾಜ್ಯವನ್ನ ನವೀಕರಿಸಬಹುದಾದ ಇಂಧನಗಳ ಉತ್ಪಾದನೆಯ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸತಕ್ಕಂಥದ್ದು ಇದು ಮೊದಲನೇ ಆಬ್ಜೆಕ್ಟಿವ್ ಆಗಿರುತ್ತೆ. ಎರಡನೇ ಒಂದು ಗುರಿ ಏನಂದ್ರೆ ನವೀಕರಿಸಬಹುದಾದ ಶಕ್ತಿಗೆ ಸಂಬಂಧಿಸಿದ ಉಪಕರಣಗಳೇನಿರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಸೋಲಾರ್ ಪ್ಯಾನಲ್ಸ್ ಅಂತ ತಿಳ್ಕೊಳ್ಳಿ. ಸೊ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕೆಲಸ, ಸೊ ಈ ಒಂದು ತಯಾರಿಕೆ, ಸೊ ಇವೆರಡನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸೊ ಒಂದು
ಪಾಲಿಸಿನ ನಾವು ಕ್ಲಿಯರ್ ಮಾಡಿರ್ತೀವಿ, ಅದನ್ನ ನಾವು ರಿನ್ಯೂಬಲ್ ಎನರ್ಜಿ ಪಾಲಿಸಿ ಅಂತ ಕರಿತೀವಿ. ಸೊ ಈ ಒಂದು ಪಾಲಿಸಿಯ ಪ್ರಕಾರ ವಿ ಆಲ್ಸೋ ಎನ್ವಿಸೇಜ್ ದಟ್ ಅಪ್ಗ್ರೇಡಿಂಗ್ ದಿ ರಿನ್ಯೂಬಲ್ ಎನರ್ಜಿ ಜನರೇಷನ್ ಕೆಪಾಸಿಟಿ ಆಫ್ ದಿ ಸ್ಟೇಟ್. ಸೊ ನಮ್ಮ ಒಂದು ರಾಜ್ಯದ ಒಂದು ನವೀಕರಿಸಬಹುದಾದ ಇಂಧನ ಉತ್ಪಾದನಾ ಸಾಮರ್ಥ್ಯ ಏನಿರುತ್ತೆ ಅದನ್ನೂ ಕೂಡ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿರುತ್ತೆ. ಆ ಒಂದು ಹೆಚ್ಚು ಮಾಡ್ತಕ್ಕಂಥ ಕೆಪಾಸಿಟಿ ಏನಂದ್ರೆ ಮುಂದಿನ 5 ವರ್ಷಗಳಲ್ಲಿ ಅಂದ್ರೆ ಇನ್ ನೆಕ್ಸ್ಟ್ 5 years 10 gigawatts ಆಫ್ ರಿನ್ಯೂಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದ ಇಂಧನವನ್ನ ಕರ್ನಾಟಕದಲ್ಲಿ ಮಾತ್ರ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಗುರಿಯನ್ನ ನಾವು ಇಟ್ಕೊಂಡಿರ್ತೀವಿ. ದಿಸ್ ಇನ್ಕ್ಲೂಡ್ಸ್ 1 gigawatt ಆಫ್ ರೂಫ್ ಟಾಪ್ ಸೋಲಾರ್ ಎನರ್ಜಿ. ಸೊ ಈ ಒಂದು 10 gigawatt ಅಲ್ಲಿ 1 gigawatt ನಷ್ಟು ಎನರ್ಜಿಯನ್ನ ನಾವು ಚಾವಣಿಯ ಸೌರಶಕ್ತಿಯಿಂದನೇ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿದ್ದೀವಿ. ಹಾಗಿದ್ರೆ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ರಿನ್ಯೂಬಲ್ ಎನರ್ಜಿ ಎಷ್ಟಿದೆ ಅಂದ್ರೆ 15,392 ಮೆಗಾವ್ಯಾಟ್ಸ್ ಅಷ್ಟೇ, ಅಂದ್ರೆ 15,392 ಮೆಗಾವ್ಯಾಟ್ ಅಷ್ಟೇ. ಸೊ ನಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ಗಿಗಾವ್ಯಾಟ್ಸ್ ಅಲ್ಲಿ, ನಾವು ಇನ್ನು ಮೆಗಾವ್ಯಾಟ್ಸ್ ಅಲ್ಲಿ ರಿನ್ಯೂಬಲ್ ನವೀಕರಿಸಬಹುದಾದ ಇಂಧನವನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪಾಲಿಸಿಯ ಏಮ್ ಏನು ಅಂದ್ರೆ ಡೆವಲಪಿಂಗ್ ಕರ್ನಾಟಕ ಆಸ್ ಅ ಮೇಜರ್ ಎಕ್ಸ್ಪೋರ್ಟರ್ ಆಫ್ ರಿನ್ಯೂಬಲ್ ಎನರ್ಜಿ ಟು ಅದರ್ ಸ್ಟೇಟ್ಸ್. ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಈ ನವೀಕರಿಸಬಹುದಾದ ಇಂಧನ ಏನಿರುತ್ತೆ ಸೊ ಇದರ ಪ್ರಮುಖ ರಫ್ತುದಾರನಾಗಿ ಕರ್ನಾಟಕವನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಸೊ ಅದಾದ್ಮೇಲೆ ಕರ್ನಾಟಕಕ್ಕೆ ಈ ಒಂದು ಇನ್ವೆಸ್ಟ್ಮೆಂಟ್ ನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಈ ಒಂದು ಇಂಧನ ಉತ್ಪಾದನಾ ಕ್ಷೇತ್ರದಲ್ಲಿ ಹೂಡಿಕೆಯನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ನ ಅಥವಾ ಗುರಿಯನ್ನ ಕೂಡ ನಾವು ಇಟ್ಕೊಂಡಿರ್ತೀವಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೊ ಈ ಆರ್ಟಿಕಲ್ ಅಲ್ಲಿ ನಾವು PMSYM ಅನ್ನೋ ಒಂದು ಸ್ಕೀಮ್ ನ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ದಿಸ್ ಸ್ಕೀಮ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ವಾಟ್ ಈಸ್ PMSYM ಅಂದ್ರೆ ಸೊ ಇದನ್ನ ನಾವು ಪ್ರಧಾನ ಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಅಂತ ಕರಿತೀವಿ. ಸೊ ಈ ಒಂದು ಯೋಜನೆಯಲ್ಲಿ ಇಟ್ ಈಸ್ ಅ ಪೆನ್ಷನ್ ಸ್ಕೀಮ್ ಫಾರ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಸೊ ಇದೊಂದು ಪಿಂಚಣಿ ವ್ಯವಸ್ಥೆ ಅಥವಾ ಪಿಂಚಣಿ ಯೋಜನೆ ಆಗಿರುತ್ತೆ. ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳು ಏನಿರ್ತಾರೆ ಅವ್ರಿಗೆ ಪಿಂಚಣಿ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಯೋಜನೆ ಲಾಂಚ್ ಆಗಿರೋದು 2019ರಿಂದ ಇದು ಲಾಂಚ್ ಆಗಿರುತ್ತೆ. ಸೊ ಇದರಲ್ಲಿ ಮಿನಿಮಮ್ ಗ್ಯಾರಂಟಿ ಪೆನ್ಷನ್ ತಿಂಗಳಿಗೆ ಕನಿಷ್ಠ 3,000 ರೂಪಾಯಿಗಳು ಕೊಡಲಾಗುತ್ತೆ ಆಫ್ಟರ್ ಅಟೈನಿಂಗ್ ದಿ ಏಜ್ ಆಫ್ 60 years. ಸೊ 60 years 60 ವರ್ಷಗಳಾದ ನಂತರ ಮಾಸಿಕವಾಗಿ 3,000ರಷ್ಟು ಪಿಂಚಣಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಇರ್ತಕ್ಕಂಥ ಎಲಿಜಿಬಿಲಿಟಿ ಯಾರ್ಯಾರಿಗಿರುತ್ತೆ ಅಂದ್ರೆ ರಿಕ್ಷಾ ಪುಲ್ಲರ್ಸ್, ಹಾಕರ್ಸ್ ಅಂದ್ರೆ ಕಸ ಹಾಯ್ತಕ್ಕಂಥವ್ರು, ಲೇಬರರ್ಸ್, ಮೇಡ್ಸ್, ಟೇಲರ್ಸ್, ಪಾನ್ ವೆಂಡರ್ಸ್, ಸ್ಮಾಲ್ ಶಾಪ್ ಓನರ್ಸ್ ಇವರೆಲ್ಲರಿಗೂ ಕೊಡ್ತಕ್ಕಂಥ ಒಂದು ಪಿಂಚಣಿ ವ್ಯವಸ್ಥೆ ಆಗಿರುತ್ತೆ. ಸೊ ಈ ಚಿತ್ರಗಳಲ್ಲಿ ನೋಡ್ಬೋದು ತರಕಾರಿ ಮಾಡ್ತಕ್ಕಂಥವ್ರು, ಬೀದಿ ಬದಿ ವ್ಯಾಪಾರಿಗಳು, ಟೇಲರ್ಸ್, ಸೊ ಇವರಿಗೆಲ್ಲ ಕೊಡ್ತಕ್ಕಂಥ ಒಂದು ಪಿಂಚಣಿ ವ್ಯವಸ್ಥೆ ಇದಾಗಿರುತ್ತೆ. ಸೊ ಈ ಒಂದು ಪಿಂಚಣಿ ವ್ಯವಸ್ಥೆಗೆ ಜಾಯಿನ್ ಆಗ್ಲಿಕ್ಕೆ ಮಿನಿಮಮ್ ಏಜ್ ಅಂದ್ರೆ ಏಜ್ ಕ್ರೈಟೀರಿಯಾ ಏನು ಅಂದ್ರೆ 18ರಿಂದ 40 ವರ್ಷಗಳ ಒಳಗೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಯೋಜನೆಗೆ ಜಾಯಿನ್ ಆಗ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಸೊ ಅವರ ಒಂದು ಮಾಸಿಕ ಒಂದು ಆದಾಯ ಮಂತ್ಲಿ ಇನ್ಕಮ್ ಅಂತ ಏನ್ ಕರಿತೀವಿ ಅದು 15,000 ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ಸೊ ಅವರು ಈ ಒಂದು ಪಿಂಚಣಿ ವ್ಯವಸ್ಥೆಗೆ ಜಾಯಿನ್ ಆಗ್ತಕ್ಕಂಥ ಒಂದು ಎಲಿಜಿಬಿಲಿಟಿಯನ್ನ ಪಡ್ಕೊಳ್ತಾರೆ. ಸೊ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದ್ನಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಟೆಕ್ಸ್ಟ್ ರೂಪದಲ್ಲಿ ಕೊಟ್ಟಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಮೇಕ್ ದಿ ನೋಟ್ಸ್ ಔಟ್ ಆಫ್ ದಿಸ್. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ PM ಯುವ ಸ್ಕೀಮ್ ಅಂತ ಕರಿತೀವಿ ಅಥವಾ PM ಯುವ ಯೋಜನೆ ಅಂತ ಕರಿತೀವಿ. ಏನಿದು PM ಯುವ ಯೋಜನೆ ಅಂದ್ರೆ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದು ಲಾಂಚ್ ಆಗಿದ್ದು ಯಾವಾಗ ಅಂದ್ರೆ 2021ರಲ್ಲಿ ಇದು ಲಾಂಚ್ ಆಗಿರುತ್ತೆ. ಸೊ ಇದು ಈ ಕಾರ್ಯಕ್ರಮವನ್ನ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂದ್ರೆ ಟು ಎನ್ಕರೇಜ್ ಯಂಗ್ ರೈಟರ್ಸ್ ಅಪ್ ಟು ದಿ ಏಜ್ ಆಫ್ 30 years ಅಂದ್ರೆ 30 ವರ್ಷ ವಯಸ್ಸಿನ ಯುವ ಬರಹಗಾರರಿಗೆ ಉತ್ತೇಜನ ನೀಡಲಿಕ್ಕೆ PM ಯುವ ಅನ್ನೋ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ ಪ್ರಧಾನ ಮಂತ್ರಿ ಮೆಂಟರ್ಶಿಪ್ ಸ್ಕೀಮ್ ಫಾರ್ ಯಂಗ್ ರೈಟರ್ಸ್ ಅಂದ್ರೆ ಯುವ ಬರಹಗಾರರಿಗಾಗಿ ಮಾರ್ಗದರ್ಶನ ಯೋಜನೆಯನ್ನ ನಾವು PM ಯುವ ಅಂತ ಕರಿತೀವಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಲಕ್ಷಣಗಳು ಯಾವ್ದ್ಯಾವ್ದು ಅಂದ್ರೆ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಭಾರತ ದೇಶದಾದ್ಯಂತ ದೇ ಆರ್ ಗೋಯಿಂಗ್ ಟು ಸೆಲೆಕ್ಟ್ 75 ಯಂಗ್ ಆಥರ್ಸ್ ಅಂದ್ರೆ 75 ಯುವ ಲೇಖಕರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಈ ಒಂದು ಯಂಗ್ ಆಥರ್ಸ್ ಏನಿರ್ತಾರೆ ಸೊ ಇವರಿಗೆ ಒಂದು ಥೀಮ್ ನ ಕೊಡ್ಲಾಗುತ್ತೆ. ಆ ಒಂದು ಥೀಮ್ ನ ಮೇಲೆ ಇವರು ಕಂಟೆಂಟ್ ನ ಡೆವಲಪ್ ಮಾಡ್ಬೇಕಾಗಿರುತ್ತೆ. ಸೊ ಆ ಒಂದು ಥೀಮ್ ಏನು ಅಂದ್ರೆ ನ್ಯಾಷನಲ್ ಮೂವ್ಮೆಂಟ್ ಆಫ್ ಇಂಡಿಯಾ ವಿತ್ ಅನ್ಸಂಗ್ ಹೀರೋಸ್
ರೋಲ್ ಆಫ್ ಅನ್ನೋನ್ ಪ್ಲೇಸಸ್ ಇನ್ ಫ್ರೀಡಮ್ ಮೂವ್ಮೆಂಟ್. ಸೊ ಭಾರತದ ರಾಷ್ಟ್ರೀಯ ಚಳುವಳಿ ಅಂದ್ರೆ ಸ್ವತಂತ್ರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಚಳುವಳಿ ಅನ್ಸಂಗ್ ಹೀರೋಸ್ ಅಂದ್ರೆ ಈ ಒಂದು ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂತ ಯಾರ ಬಗ್ಗೆ ಬೇಕಾದ್ರೂ ಆರ್ಟಿಕಲ್ಸ್ ಬರಿಬಹುದಾಗಿರುತ್ತೆ. ಸ್ವತಂತ್ರ ಚಳುವಳಿಯಲ್ಲಿ ಅರಿಯದ ಸ್ಥಳಗಳ ಪಾತ್ರ ಅಂದ್ರೆ ನಮಗೆ ತಿಳಿಯದ ಒಂದು ಪ್ಲೇಸಸ್ ಏನಿರುತ್ತೆ ನಮ್ಮ ಒಂದು ಫ್ರೀಡಮ್ ಸ್ಟ್ರಗಲ್ ಅಲ್ಲಿ, ಸೊ ಅದ್ರ ಬಗ್ಗೆ ಕೂಡ ಅವರು ಡಿಸ್ಕವರಿ ಮಾಡಿ ಸೊ ಅದ್ರ ಬಗ್ಗೆ ಆರ್ಟಿಕಲ್ಸ್ ನ ಬರಿಬಹುದಾಗಿರುತ್ತೆ. ಸೊ ಈ ಆರ್ಟಿಕಲ್ಸ್ ಏನ್ ಬರ್ದಿರ್ತಾರ, ಯುವ ಆಥರ್ಸ್ ಏನಿರ್ತಾರೆ ಅಂದ್ರೆ ಯಂಗ್ ರೈಟರ್ಸ್ ಏನಿರ್ತಾರೆ, ಸೊ ಇವರಲ್ಲಿ 75 ರೈಟರ್ಸ್ ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಇವ್ರಿಗೆ ಯಾವ ಭಾಷೆಯಲ್ಲಿ ಈ ಆರ್ಟಿಕಲ್ಸ್ ನ ಬರೀಬಹುದು ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸ್ಕೆಡ್ಯೂಲ್ 22 ಸ್ಕೆಡ್ಯೂಲ್ ಲ್ಯಾಂಗ್ವೇಜಸ್ ಏನಿದಾವೆ ಅಂದ್ರೆ ಈ ನಿಗದಿತ ಭಾಷೆಗಳೇನಿರುತ್ತೆ 22 ನಿಗದಿತ ಭಾಷೆಗಳೇನಿದಾವೆ ಅದ್ರ ಜೊತೆ ಇಂಗ್ಲಿಷ್. ಸೊ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಅವರು ಆರ್ಟಿಕಲ್ಸ್ ನ ಬರೀಬಹುದಾಗಿರುತ್ತೆ. ಸೊ ಈ 75 ಜನರನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಒಂದು ಕಮಿಟಿ ಅಥವಾ ಒಂದು ಸಮಿತಿಯನ್ನ ರಚನೆ ಮಾಡಿರ್ತಾರೆ. ಸೊ ಈ ಸಮಿತಿಯನ್ನ ರಚನೆ ಮಾಡೋದು ಯಾರು ಅಂದ್ರೆ ನ್ಯಾಷನಲ್ ಬುಕ್ ಟ್ರಸ್ಟ್ ಅವರು ಒಂದು ಸಮಿತಿಯನ್ನ ರಚನೆ ಮಾಡಿರ್ತಾರೆ. ಸೊ ಈ ಆಯ್ಕೆಗೊಂಡಂತಹ 75 ಆಥರ್ಸ್ ಏನಿರ್ತಾರೆ, ಸೊ ಇವರಿಗೆ ತಿಂಗಳಿಗೆ 50,000 ಸಹಾಯಧನ ಅಥವಾ ಸ್ಕಾಲರ್ಶಿಪ್ ಅಂತ ನಾವೇನ್ ಕರಿತೀವಿ, ಸೊ ಇದನ್ನ 6 ತಿಂಗಳವರೆಗೆ ಅವರಿಗೆ ಪ್ರೋತ್ಸಾಹಧನವಾಗಿ ಕೊಡ್ಲಾಗುತ್ತೆ. ಸೊ 6 into 50,000 ಅವರಿಗೆ ಕೊಡ್ಲಾಗುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಬುಕ್ಸ್ ಏನಿರುತ್ತೆ, ಆಯ್ಕೆ ಆಗಿರ್ತಕ್ಕಂಥ ಪುಸ್ತಕಗಳೇನಿರುತ್ತೆ, ಇದನ್ನ ಭಾರತ ದೇಶದ ಭಾಷೆಗಳೇನಿರುತ್ತೆ ಬೇರೆ ಬೇರೆ ಭಾಷೆಗಳಿಗೂ ಇದನ್ನ ಅನುವಾದ ಮಾಡಿ ಸೊ ಟು ಪ್ರಮೋಟ್ ದಿ ಲಿಟ್ರೇಚರ್, ಈ ಒಂದು ಸಾಹಿತ್ಯ ಅಥವಾ ಈ ಒಂದು ಬರವಣಿಗೆ ಏನಿರುತ್ತೆ ಅದನ್ನ ಪ್ರಮೋಟ್ ಮಾಡ್ತಕ್ಕಂತ ಒಂದು ಕೆಲಸ ಮಾಡ್ಲಾಗುತ್ತೆ. ಸೊ ಅದರ ಜೊತೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಕಾರ್ಯಕ್ರಮವನ್ನ ಕೂಡ ಉತ್ತೇಜನ ಮಾಡ್ಲಿಕ್ಕೆ ಈ ಬರೆದ ಪುಸ್ತಕಗಳು ಬೆಸ್ಟ್ ಬುಕ್ಸ್ ಏನಿರುತ್ತೆ ಅದನ್ನ ಭಾರತದ ವಿವಿಧ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಮತ್ತೆ ಪಬ್ಲಿಷ್ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿಸ್. ಸೊ ಇದು ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಸಖಿ ಕೇಂದ್ರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ವಿಮೆನ್ ಎಂಪವರ್ಮೆಂಟ್ ಅಥವಾ ಸೇಫ್ಟಿ ಆಫ್ ವಿಮೆನ್ ಬಗ್ಗೆ ಬಂದಾಗ ವೇ ಫಾರ್ವರ್ಡ್ ಅಲ್ಲಿ ನೀವು ಈ ರೀತಿಯ ಸಖಿ ಕೇಂದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕಂಪಲ್ಸರಿ ಬರೀಬಹುದಾಗಿರುತ್ತೆ. ಸೊ ದಿ ಗವರ್ನಮೆಂಟ್ ಇಂಪ್ಲಿಮೆಂಟ್ಸ್ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್. ಸೊ ಇದನ್ನ ಪಾಪ್ಯುಲರ್ಲಿ ನಾವು ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಕರಿತೀವಿ ಅಕ್ರಾಸ್ ದ ಕಂಟ್ರಿ ವಿತ್ ಎಫೆಕ್ಟಿವ್ ಫ್ರಮ್ ಏಪ್ರಿಲ್ 2015. ಸೊ ಇದಕ್ಕೆ ಫಂಡ್ ಎಲ್ಲಿಂದ ತಗೊಂಡಿರ್ತಾರೆ ಅಂದ್ರೆ ನಿರ್ಭಯ ಫಂಡ್ ಮುಖಾಂತರ ಇದನ್ನ ಲಾಂಚ್ ಮಾಡ್ತಾ ಇರ್ತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒನ್ ಸ್ಟಾಪ್ ಸೆಂಟರ್ಸ್ಗೆ ಹಣ ಸಹಾಯ ಎಲ್ಲಿಂದ ಬರುತ್ತೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ನಿರ್ಭಯ ನಿಧಿಯಿಂದ ಇದಕ್ಕೆ ಹಣವನ್ನ ಒದಗಿಸಲಾಗುತ್ತೆ. ಸೊ ಇದು ಲಾಂಚ್ ಆಗಿರೋದು 2015ನೇ ಇಸ್ವಿಯಲ್ಲಿ. ಸೊ ಈ ಒಂದು ಒನ್ ಸ್ಟಾಪ್ ಸೆಂಟರ್ ಹೆಸರಲ್ಲೇ ಇದೆ ಒನ್ ಸ್ಟಾಪ್ ಸೆಂಟರ್. ಸೊ ಮಹಿಳೆಯರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಏನಿದ್ರೆ ಅಂದ್ರೆ ಲೀಗಲ್ ಇಶ್ಯೂಸ್ ಇರ್ಬೋದು, ಮೆಡಿಕಲ್ ಇಶ್ಯೂಸ್ ಇರ್ಬೋದು, ಸೋಷಿಯಲ್ ಇಶ್ಯೂಸ್ ಇರ್ಬೋದು, ಈ ಎಲ್ಲಾ ಇಶ್ಯೂಸ್ ನ ಸಾಲ್ವ್ ಮಾಡ್ತಕ್ಕಂತ ಒನ್ ಸ್ಟಾಪ್ ಡೆಸ್ಟಿನೇಷನ್ ನಾವು ಒನ್ ಸ್ಟಾಪ್ ಸೆಂಟರ್ಸ್ ಅಂತ ಕರಿತೀವಿ. ಸೊ ಇದರ ಪ್ರಮುಖ ಆಬ್ಜೆಕ್ಟಿವ್ ಅಥವಾ ಗುರಿ ಏನು ಅಂದ್ರೆ ಟು ಪ್ರೊವೈಡ್ ಇಂಟಿಗ್ರೇಟೆಡ್ ಸಪೋರ್ಟ್ ಅಂಡ್ ಅಸಿಸ್ಟೆನ್ಸ್ ಅಂಡರ್ ಒನ್ ರೂಫ್ ವಿತ್ ಅ ರೇಂಜ್ ಆಫ್ ಸರ್ವಿಸಸ್. ಅಂದ್ರೆ ಒಂದೇ ಸೂರಿನಡಿಯಲ್ಲಿ ಸಮಗ್ರ ಬೆಂಬಲ ಮತ್ತು ಸಹಾಯವನ್ನ ಒದಗಿಸ್ತಕ್ಕಂಥದ್ದು, ಹಲವಾರು ಸೇವೆಗಳನ್ನ ಒಂದೇ ಸೂರಿನಡಿನಲ್ಲಿ ಒದಗಿಸ್ತಕ್ಕಂಥ ಉದ್ದೇಶವನ್ನ ನಾವು ಒನ್ ಸ್ಟಾಪ್ ಸೆಂಟರ್ ಅಥವಾ ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 125. ಹಿಯರ್ ಯು ಕ್ಯಾನ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದ questions and give us the correct answers. So ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳನ್ನ ಕಂಪ್ಲೀಟ್ ಮಾಡಿರ್ತೀವಿ. So once again I'll meet you tomorrow with tomorrow's current affairs. Till then keep reading, be safe. Thank you very much for watching.